ಬೆಂಗಳೂರಿನಲ್ಲಿ ನಕಲಿ ಪದಾರ್ಥಗಳ ಮಾರಾಟ ಜಾಸ್ತಿ ಆಗ್ತಿದೆ. ಜನರಿಗೆ ಗೊತ್ತಾಗ್ತಾ ಇಲ್ಲ. ಬ್ರ್ಯಾಂಡೆಡ್ ಐಟಮ್ ತಗೋತಾ ಇದೀವಿ ಅಂತ ಅನ್ಕೋತಾ ಇದ್ದಾರೆ, ಬಟ್ ಅವೆಲ್ಲ ನಕಲಿ ಸಾಮಗ್ರಿ ತಯಾರಿಕಾ ಅಡ್ಡೆ ಮೇಲೆ ಸಿಸಿಬಿ ಅವರು ರೇಡ್ ಮಾಡಿದ್ದಾರೆ. 3 ಕೋಟಿ ಮೌಲ್ಯದ ನಕಲಿ ಐಟಮ್ಗಳು ಸೀಸ್ ಆಗಿವೆ. ಮಾದನಾಯಕನಹಳ್ಳಿ ಬಳಿಯ ಗೋಡೌನ್ ಮೇಲೆ ಪೊಲೀಸರು ಸಿಸಿಬಿ ಅವರು ದಾಳಿ ಮಾಡಿದಾಗ ಗೊತ್ತಾಗಿದೆ. ರಾಜಸ್ಥಾನ ಮೂಲದ ದಲಪತ್ ಸಿಂಗ್ ಎಂಬಾತನನ್ನು ಅರೆಸ್ಟ್ ಮಾಡಿದ್ದಾರೆ. ಅದೇನೋ ಗುಡ್ ನೈಟ್ ಅಂತೆ, ಹಾರ್ಪಿಕ್ ಅಂತೆ, ಕೆಲವು ಸೋಪ್ಗಳಂತೆ, ಶಾಂಪುಗಳಂತೆ ಸೇಮ್ ಟು ಸೇಮ್ ಪ್ಯಾಕ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಜನರಿಗೆ ಗೊತ್ತಾಗ್ತಿಲ್ಲ. ಸೂಪರ್ ಮಾರ್ಕೆಟ್ಗಳಿಗೆಲ್ಲ ಕಳಿಸ್ತಾರಂತೆ. ಇದನ್ನು ಸೂಪರ್ ಮಾರ್ಕೆಟ್ಗೆಲ್ಲ ಹೋಗುತ್ತಂತೆ. ಇದು ಸೂಪರ್ ಮಾರ್ಕೆಟಲ್ಲಿ ಸೇಲ್ ಆಗುತ್ತಂತೆ. ನೋಡ್ತಾ ಇದ್ದೀರಾ ಬ್ರ್ಯಾಂಡ್ಗಳು ಯಾವುದು ಅಂತಂದ್ಬಿಟ್ಟು. ಎಲ್ಲ ನಕಲಿ. ಒರಿಜಿನಲ್ ಕಂಪ್ನಿ ಬಾಕ್ಸ್ಗಳು ಹೇಗಿರುತ್ತೆ ಅದೇ ರೀತಿಯಲ್ಲೇ ಮಾಡ್ತಾರೆ. ಜನ ಪಾಪ ನಾವೇನೋ ಬ್ರ್ಯಾಂಡೆಡ್ ತಗೋತಾ ಇದ್ದೀವಿ ಅಂತ ಅನ್ಕೋತಾರೆ. ಅವ್ರಿಗೆ ಸಿಗ್ತಾ ಇರೋದೆಲ್ಲ ಡೂಪ್ಲಿಕೇಟ್. ಹಾಗಾಗಿ 3 ಕೋಟಿ ಮೌಲ್ಯದ ನಕಲಿ ಐಟಮ್ಗಳು ಸೀಸ್ ಆಗಿವೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಬೆಂಗಳೂರಿಗೆ ಸಪ್ಲೈ ಆಗುತ್ತೆ ಇದೆಲ್ಲ ಅಂತ ಅನ್ಕೋಬೇಡಿ. ಬೆಂಗಳೂರಿನಲ್ಲಿ ಗೋಡೌನ್ ಅಷ್ಟೇ. ಇದನ್ನು ರೀಜನಲ್ ಪಾರ್ಟ್ಗಳು ಕಳಿಸ್ತಾರೆ ಜಾಸ್ತಿ ಹಳ್ಳಿಗಳಲ್ಲಿ ಇದ್ರದ್ದು ಸೇಲ್ ಚೆನ್ನಾಗಾಗುತ್ತೆ. ತುಂಬ ಅಲ್ಲಿ ಜನ ಅದೆಲ್ಲ ನೋಡೋಕ್ಕೆ ಹೋಗಲ್ಲ. ಬಟ್ ಹಾಗಂತ ಬೆಂಗಳೂರಿನಲ್ಲಿ ಇಲ್ವೇ ಇಲ್ಲ ಅನ್ಕೋಬೇಡಿ. ನಾನು ಹೇಳಿದ್ನಲ್ಲ, ಬೆಂಗಳೂರಿನ ಸೂಪರ್ ಮಾರ್ಕೆಟ್ಗಳಲ್ಲೂ ಕೂಡ ಇಂಥ ಪ್ರಾಡಕ್ಟ್ಗಳು ಸೇಲ್ ಆಗುತ್ತೆ. ಬಿ ಕೇರ್ಫುಲ್. ಆಮೇಲೆ ಒರಿಜಿನಲ್ ಕಂಪ್ನಿಯವರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಯಾವುದಾದ್ರೂ ಈ ಜಾಹೀರಾತು ಕೊಡೋದ್ರ ಮುಖಾಂತರ ಜನರಿಗೆ ಅವೇರ್ನೆಸ್ ಮೂಡಿಸಿ. ಒರಿಜಿನಲ್ ಯಾವುದು, ಡೂಪ್ಲಿಕೇಟ್ ಯಾವುದು ಅಂತ ಜನರಿಗೆ ಗೊತ್ತಾಗಬೇಕು. ಆ ರೀತಿ ಮಾಡಿದ್ರೆ ಸರಿ. ಇಲ್ಲ ಅಂತಂದರೆ ಜನ ಈ ಡೂಪ್ಲಿಕೇಟ್ ಪ್ರಾಡಕ್ಟ್ಗಳು, ಯಾವುದೋ ನಕಲಿ ಸೋಪ್ಗಳು, ನಕಲಿ ಶಾಂಪುಗಳು, ಆಯಿತಾ, ಆಮೇಲೆ ಗುಡ್ ನೈಟ್, ಹಾರ್ಪಿಕ್ ಅಂತೆಲ್ಲ ಬರ್ತವಲ್ಲ, ಆಮೇಲೆ ಸೇಮ್ ಟು ಸೇಮ್ ಮಾಡಿರ್ತಾರೆ. ನಿಮಗೆ ಗೊತ್ತೇ ಆಗಲ್ಲ. ಒಂದು ಸ್ಪೆಲ್ಲಿಂಗ್ ಹೆಚ್ಚು ಕಡಿಮೆ ಇರುತ್ತೆ. ಒಂದೇ ಒಂದು ಲೆಟರ್. ಬಿಸ್ಲರಿ ವಾಟರು 4 ಥರ ಬೇರೆ ಬೇರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರೋಂಥದ್ದು ಬಂದಿದೆ. ಯಾರಿಗೂ ಗೊತ್ತಾಗಲ್ಲ. ನೋಡಿದ ತಕ್ಷಣ ಬಿಸ್ಲರಿ ಅಂತ ಅಂದ್ಬಿಟ್ಟು ತಗೊಂಡು ಕುಡಿತಾರೆ. ಒಂದು ಲೆಟ್ರ್ ಹೆಚ್ಚು ಕಡಿಮೆ ಮಾಡಿರ್ತಾರೆ. ಸೊ ಬಿ ಕೇರ್ಫುಲ್ ಇಂಥ ವಿಚಾರದಲ್ಲಿ. ಈತ ನೋಡ್ತಾ ಇದ್ದೀರಲ್ಲ, ಈತ ದಲಪತ್ ಸಿಂಗ್ ಅಂತಂದ್ಬಿಟ್ಟು ಈತನೇ ಅರೆಸ್ಟ್ ಆಗಿರ್ತಕ್ಕಂಥದ್ದು. ನೋಡಿ, ಬೇರೆ ರಾಜ್ಯದಿಂದ ಬಂದು ಈ ರಾಜ್ಯದಲ್ಲಿ ಜಾಗ ತಗೊಂಡು ಗೋಡೌನ್ ಮಾಡಿಕೊಂಡು ಇಲ್ಲಿ ನಕಲಿ ಪ್ರಾಡಕ್ಟ್ಗಳನ್ನ ಮಾಡ್ತಾರೆ ಅಂತಂದರೆ ಎಷ್ಟು ಧೈರ್ಯ ಇರಬೇಕು ಇವ್ರಿಗೆಲ್ಲರಿಗೂ.